ಶರ್ಮಿಳ, ಏನ್ ಮಾಡ್ತಾ ಇದೀಯಾ? ನೋಡು, ಆ ಮುದಿಗೋಬೆಗಳು ಮನೆಗೆ ಬರುವಷ್ಟರಲ್ಲಿ ಸರ್ವ ಆಸ್ತಿ ಅಲ್ಲ ನನ್ನ ಹೆಸರಿಗೆ ಆಗಬೇಕು. ಅದಕ್ಕಂತ ನನ್ನ ಸ್ನೇಹಿತ ಒಬ್ಬ ವಕೀಲ ಅದಾನ. ಆ ವಕೀಲನಿಗೆ ದುಡ್ಡು ಎರಚಿ ಸರ್ವ ಆಸ್ತಿ ಅಲ್ಲ ನನ್ನ ಹೆಸರಿಗೆ ನಾನು ಮಾಡ್ಕೊಂಡು ಬರ್ತೀನಿ. ನೋಡು, ನಮ್ಮ ಕಾರ್ ಗಾಡಿ ಡ್ರೈವರ್ ಮಲ್ಲು, ಆ ಕಾರ್ ಗಾಡಿ ಕೊಟ್ಟು ಕೋರ್ಟಿಗೆ ಕಳಿಸು. ವಕೀಲನ ಜೊತೆ ಸ್ವಲ್ಪ ವ್ಯವಹಾರ ಇದೆ, ಆದಷ್ಟು ಬೇಗ ನಾನು ಬಂದು ಎಲ್ಲವೂ ನಾನು ಅಂದುಕೊಂಡಂತೇನೆ ನಡೀತಾ ಇದೆ. ಎಷ್ಟು ದಿನ ನಾ ಕಂಡ ಕನಸು ನಡೆಸಾಗುವ ಸಮಯ ಎದ್ದು ಬಂದಂತಾಯಿತು. ಮಹೇಂದ್ರ, ನೀನಂದುಕೊಂಡಂತೆ ಸರ್ವ ಆಸ್ತಿಯನ್ನ ಇಬ್ಬರ ಹೆಸರಿನಲ್ಲಿ ಭಾಗ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ಈ ನನ್ನ ಸೌಂದರ್ಯದ ಬೋಡಿಯಿಂದ ಆ ವಕೀಲನಿಗೆ ಮಂಕು ಬಡಿಸಿ ಸರ್ವ ಆಸ್ತಿಯನ್ನ ನನ್ನೊಬ್ಬಳ ಹೆಸರಿನಲ್ಲೇ ಮಾಡ್ಕೊಳ್ತೀನಿ. ಆಮೇಲೆ ಇಷ್ಟ ಬಂದ ಇನಿಯನೊಂದಿಗೆ ಹಾಯಾಗಿ ಕಾಲ ಕಳಿತೀನಿ. ಬರ್ರಿ, ಆರಾಮದಿರಲ್ಲ? ಆಮೇಲೆ ನೀನ್ ಹೇಗಿದೀಯಾ? ನನಗೇನು ದಾಡಿಗೈತೆವ, ಆರಾಮದ ನಿಮ್ಮ ಪುಣ್ಯಲೆ. ಅಪ್ಪರ ದಾರೆ ಭೇಟಿಯಾಗಿದ್ರು. ಅದು ಕಾರ್ ಗಾಡಿ ಚಾವಿ ಒಂದು ಅರ್ಜೆಂಟಾಗಿ ಕೋಟಿಗೆ ಬಾ ಅಂತ ಹೇಳಿದ್ರು. ಅದು ಕಾರ್ ಗಾಡಿ ಚಾವಿನ ಬಿಟ್ಟರತ್ತ ಮನ್ಯಾಗ ತೊಗೊಂಬಂದು ಕೊಡುವ. ಆಮೇಲೆ ಯಜಮಾನ್ರು ನಿನಗೆ ಕಾರ್ ತಗೊಂಡು ಕೋರ್ಟಿನ ಕಡೆನೇ ಬರೋದಕ್ಕೆ ಹೇಳಿದ್ರು. ಈ ಮಲ್ಲು ನೋಡಾಕ ಎಷ್ಟು ಚಂದ ಅದಾನ. ಹೆತ್ತಲ ಗಿಡದಾಗ ಹಣ್ಣಿಟ್ಕೊಂಡು ಗಾಡಿ ಹುಡುಕೊಂಡೇನಲ್ಲ, ನಾನೆಂಥ ದಡ್ಡಿ ಅಂತೀನಿ. ಹೆಂಗೋ ಇವತ್ತು ಪೃಥ್ವಿರಾಜ್ ಬರೋ ಹಾಗೆ ಕಾಣೋದಿಲ್ಲ. ಇದೇ ಚಾನ್ಸನ್ನ ಈ ಮಲ್ಲುಗೆ ಯಾಕೆ ಕೊಡಬಾರ್ದು? ಯವ್ವ ಮಲ್ಲು, ಇದು ನಿನಗೆ ಸೂಕ್ಷ್ಮವಾಗಿ ಕಾಯಂ ಚಟನ ಐತೇನೆ? ಹಾಗೇನಿಲ್ವಲ್ಲ. ಹಂಗೇನಾರ ಇತ್ತಂದ್ರೆ ಕಿರಾಣಿ ಅಂಗಡಿ ಹಳದಿ ಕಲರ್ ಗುಳಿಗೆ ಸಿಗ್ತಾವ ನೋಡು. ಬಿಸಿನೀರಾಗ ಎರಡು ತೊಗೊಂಡು ಡಬ್ ಮಕ್ಕೊಂಬಿಟ್ಟಂದ್ರೆ ಉದುರಾಗಿ ಕಡಿಯಾಕಾಗತ್ತೆ. ಅದ್ರ ಅವಶ್ಯಕತೆ ನಿನಗೆ ತಾನೇ ಇರೋದು. ನನಗೆ ಈಗೇನಿಲ್ಲವ, 2 ದಿವಸದಿಂದ ಇಂಡಿ ಸೈಡ್ ಏನು ನಾಟಕವಾದ ಬದ್ನಿಕಾಯಿ ಪಲ್ತಿ ತಿಂದಿದ್ನಲ್ಲ. ಏನು ಪಲ್ಯ ಮಾಡಿದ್ರು ಇಡೀ ಊರ ಕಾರನ್ನ ನನಗೆ ಹಾಕಿದ್ರು ಅವ್ರು. ತಿನ್ಬೇಕಾದ್ರೆ ನಾನು ದೂರಿತೀನಿ, ನಂದು ತಿನ್ಬೇಕಾದ್ರೆ ಹಂದಿ ದೂರದಿತ್ತು ನೋಡು ಅವನು. ಯಾವ ಗುಳಿಗೆ ತೊಗೊಳನ್ನ ನನಗೆ ಕಡಿಮೆ ಆಯ್ತು. ಅದಕ್ಕೆ ನೀನು ಮತ್ತು ಒಬ್ಬ ಬಗ್ಗೆ ಮಾತಾಡಕತ್ತಿದ್ದಲ್ಲ, ಆ ಗುಳಿಗೆ ತೊಗೊಂಡು ಅದ್ರ ಕಡಿಮೆ ಆದಿತ್ತು ಅನ್ನೋದು ನಂದು. ಮಲ್ಲು, ಹೋಲ್ಬಿಡು, ಚಾವಿ ತುಂಬ. ಚಾವಿ ಒಳಗಿದೆ, ಹೋಗ್ ತಗೋ. ಅಪ್ಪರಿ ಎಷ್ಟು ಸಲ ಹೇಳ್ತೀನಿ, ಇಲ್ಲೇ ಇಲ್ಲೇ ಇಟ್ಟೋರಿ ಅಂದ್ರೆ ಬಚ್ಚಲ್ದಾಗ ಇಡ್ತಾರ ಅವ್ರು. ಯವ್ವ, ಬಚ್ಚಲ್ದಾಗ ಐತೆ ಅನ್ ಚಾವಿ? ಬೆಡ್ರೂಮ್ನಲ್ಲಿ ಮಲ್ಲು. ಹಂಗಾದ್ರೆ ನೀನು ಹೋಯ್ ಬಾ. ಯಾಕೆ? ಐ ಎಮ್ ಈಸ್ ಬೆಡ್ರೂಮ್ ಈಸ್ ನಾಟ್ ವ್ಯಾಲ್ಯೂಬಲ್ ದ ಈಸ್ ಮೈ ಲೈಫ್ ಈಸ್ ಅಕಾರ್ಡಿಂಗ್ ಟು ಲಾ ಈಸ್ ಬೋಗಾನಿ ಚಿತ್ರನ. ಕನ್ನಡದಾಗ ಹೇಳ್ಬೇಕಂದ್ರೆ ನಮ್ಮ ಬೆಡ್ರೂಮ್ನಾಗ ನಮಗೆ ಹೋಗಕ್ಕೆ ಪರ್ಮಿಷನ್ ಇಲ್ತಾಯಿ. ಯಾಕೆ? ನೀನೇ ಹೋಗಿ ತಗೊಂಡ್ರೆ ಏನಾಗತ್ತೆ ಮಲ್ಲು? ನನ್ನ ಮಕ್ಕದಾಗ ಏನಾರ ರೇಣುಕಾ ಸ್ವಾಮಿ ಕಾಣಾಕತ್ತ ನನ್ನೇನ ಇಲ್ವಲ್ಲ. ಮತ್ತು ನನಗೆ ಹೋಗನಾಗತ್ತ. ನಾ ಬೆಡ್ರೂಮಿಗೆ ಹೋಗ್ಬೇಕು, ಆ ಸುದ್ದಿ ನನ್ನ ಗಂಡ ಗೊತ್ತಾಗಬೇಕು. ಅವ ಸಡ್ಡಿ ಕರೆದು ನಾನು ಚಟ್ ಅನಿಸ್ವಲ್ಲ. ಅನಿಸ್ಕೋ. ಯಾರಿಗೆ ಅನಿಸ್ವಾ? ಅನ್ಸಕ ನೀ ತೆನ್ನಿ ಬೇಸದವ. ಹಿಂಗೆ ಮಾಡಿ ಏಸ್ ಮನಿ ಕೆಡದ ಮ್ಯಾಗ ಸ್ಲ್ಯಾಪ್ ಹಾಕ್ಸಿನಿ. ಬಾರಿದೇವ, ಹೋಗಿ ನೀನ ಚಾವಿ ತೊಂಬ್ರು, ಹೋಗಿ ನಾವು ಹೋಗಿಲ್ಲ. ನೋಡ್ ಮಲ್ಲು, ಸುತ್ತಿ ಬಳಸಿ ಮಾತನಾಡೋ ಅಭ್ಯಾಸ ನನಗಿಲ್ಲ. ನೀ ಮನಸ್ಸು ಮಾಡಿದ್ರ ಹರಿಯದ ಯವ್ವನ ತುಂಬಿದ ಈ ದೇಹ ನಿಂದಕ್ಕದ್ದಿ. ನೀ ಹೂ ಅಂದ್ರೆ ಸಾಕು, ಬೆಡ್ರೂಮ್ನ್ಯಾಗಿರೋ ನನ್ನ ಮಂಚದ ಮ್ಯಾಗ ಸುಖದ ಸುಪ್ಪತ್ತಿಗೆ ತೋರಿಸ್ತೀನಿ. ನಿನ್ನ ಅರಸನಂಗ ಇಟ್ಕೋತೀನಿ. ಅಷ್ಟು ಮಾಡುವ. ದೊಡ್ಡದೊಂದು 5 ಲೀಟ್ರ್ ನಿಪ್ಪಲ್ ಬಾಟ್ಲಿ ಒಂದು ಕೊಡಿಸ್ ನನಗೆ. ಅದ್ಯಾಕೆ ಮಲ್ಲು? ಮತ್ತು ನೀನೇ ಹೇಳಿದಿಲ್ಲ ಎಲ್ಲ ನಂದ ಅಂದ್ರೆ ನಾನು ದತ್ತಕ್ಕೆ ತೊಗೋಬೇಕತ್ ಮಾಡ್ರಿ. ಎಲ್ಲ ತಗೋರಿ, ನಿಮ್ಮದು ಮದುವೆ ಆಗಿ ಭಾಳ ದಿವಸ ಆತು, ಮಕ್ಕಳು ಆಗಿಲ್ಲ. ಆದ್ರೆ ನನಗೇನು ಹಾಲ ಕುಡಿಸ್ಬೇಕತ್ತೇನಿಲ್ಲ. 2 ಮೊಸರಿನ ಪ್ಯಾಕೆಟ್ ಕೊಟ್ರಿ, ಕುಡ್ದು ಗಪ್ಪನ ಮಗೊಂಬಿಡ್ತಾನೆ.
ಅಲ್ಲ ಈ ಕೆಲವೊಂದಿಷ್ಟು ಮನ್ಯಾಗ ಶ್ರೀಮಂತ ಮನ್ಯಾಗ ಹೆಣ್ಮಕ್ಳು ಹಿಂಗ ಇರ್ತಾರೇನ ಹೆಂಗ್ ಮಲ್ಲು? ಮನ್ಯಾಗ ಗಂಡರಕ್ಲೆ ಮತ್ತೆ ಕಾರ್ ಓಡಿಸೋನ್ ಲವ್ ಮಾಡಿ ತ್ವಾಟದಾಗ ಕೆಲಸ ಮಾಡೋನ್ ಲವ್ ಮಾಡಿ ಲಾಸ್ಟಿಗೆಲ್ಲ ಗಂಡ ಗೊತ್ತಾತಂದ್ರೆ ತಪ್ಪೆಲ್ಲ ನಮ್ಮಂತ ಬಡ್ರ ಮೇಲೆ ದರ್ಗಜಲ್ಲ ಬುರ್ರಗ ತೆಗಿಯಕ್ಕೆ ಹಚ್ಚಿಬಿಡುದು, ಇಲ್ಲ ಸಣ್ಣ ಕಚ್ಚ ಕಚ್ಚ ಕಡಿಸಿ ಎಲ್ಲರ ಕಬ್ಬಿನ ಹೊಲ ಮುಚ್ಚಿಬಿಡುದು. ಚಲೋ ಇದ್ದೀರಿ ರವ ಯವ್ವ, ಉತ್ತರ ಕೊಟ್ಟಿದಾರ ಭಾರಿ ಇದ್ದೀರಿ ಬುಣ್ಣ. ದಕ್ಷಿಣ ಕೊಟ್ಟಿದಾರ ನಾವು, ಉತ್ತರ ಕೊಟ್ಟಿದಾರ ನೀವು, ಹಿಂಗೆ ಗಾಬರಿ ಅಕ್ಕಿ ಒಲ್ ಬಿಡು. ನೋಡು ಒಳ್ಳೆಯವರು ಒಳ್ಳೆ ಜನ ಕೆಲ್ಸಕ್ಕೆ ಸೇರಿದ್ದೆ, ನೀ ಅಂತ ಕೆಟ್ಟ ಮೆಹಂದಿ ಕಲರ್ ಸೀರೆ ಉಟ್ಕೊಂಡು ಕಾಮುಕಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಒಂದ ಕ್ಷಣ ಈ ಮನೆ ಕೆಲಸ ಮಾಡಂಗಿಲ್ಲವ, ನಾ ಎಲ್ಲರೂ ನಂದೊಂದು ಕೀಬೋರ್ಡ್ ನಾ ಬೇರೆ ತೊಗೊಂಡು ಹೋಗ್ಬಿಡ್ತಾನ, ನೀ ಪ್ಯಾಡ್ ತೊಗೊಂಡು ಅಲ್ಲೇ ಕೂತ್ಬಿಡ್ನಿ ಹೋಗ್ಬಿಡ್ತಾನ. ಮಲ್ಲು, ಈಗಾಗಲೇ ನೀನು ಹುತ್ತದಲ್ಲಿ ಕೈ ಇಟ್ಟಿದ್ದೀಯ. ಸುಮ್ಮನೆ ಈ ವಿಷ ಸರ್ಪಿಣಿಯ ಕೈಯಿಂದ ಕಚ್ಚಿಸಿಕೊಂಡು ಸತ್ತು ಹೋಗಬೇಡ. ಬದುಕಬೇಕು ಅನ್ನೋ ಆಸೆ ನಿನಗಿದ್ರ ಒಂದೇ ಒಂದು ಸಾರಿ ನನ್ನ ಮನಸ್ಸಿನ ಆಸೆಯನ್ನ ಈಡೇರಿಸು. ನಿನಗೆಷ್ಟು ದುಡ್ಡು ಬೇಕೋ ಕೇಳು, ನಾ ಬಿಸಾಕ್ತೀನಿ. ಆದ್ರೆ ನನ್ನ ಮನಸ್ಸಿನ ಕಾಮಾಗ್ನಿಯನ್ನ ನಂದಿಸದೆ ಹಾಗೆ ಹೋಗ್ಬೇಡ. ಬಾಮಲ್ಲು. ಮನುಷ್ಯರ ಪಕ್ಕಿ ಇಲ್ಲಿ ಎಳಿ ರಟ್ಟದ ಪಟ್ನ ಕಿತ್ತೆ ಅಂದ್ರೆ ಈಗ ನಮ್ಮ ಎರದ ಕುಂದರ್ಸೋಣ ಜಗ್ತೇವ ನಂಗ. ಏನ್ ಕೆಟ್ಟಿದ್ದೀನಿ, ರೊಕ್ಕ ರೂಪಾಯಿ ಆಸೆ ತೋರಿಸಿದ್ರೆ ಬಡ ಮನುಷ್ಯ ಬಂದ್ಬಿಡ್ತಾನ ಅಂತ ನೀ ತಿಳ್ಕೊಳಕ್ ಹೋಗ್ಬೇಡ. ನೋಡು ಅಂತಾರ ಬಡವಾನೇ ಇರ್ಬೋದು, ಒಪ್ಪತ್ತ ಊಟ ಮಾಡ್ತಿರ್ಬೋದು, ಆದ್ರ ಈ ದುಡ್ಡಿನ ವಿಷಯದಾಗ ಉಂಡು ಮನೆ ಜಂತಿ ಅನ್ಸೋ ನಾಲಾಯ್ಕ ಮಗ ನಾನಲ್ಲ. ಯವ್ವ ಕೈ ಮುಗಿತು ನಾನು ಬಿಟ್ಟೆ ಬಿಡವ. ಬಣ್ಣ ಕೌದಿ ನೀರ ಹಾಕ್ಬೇಕಾರ ಕಣ್ಣ ನೀರು ಬಂದವ ನಮಗ. ಮತ್ತೆಲ್ಲಿ ಒಂದು ವಾರ ಆದ್ಮೇಲೆ ನೀರ ಹಾಕೊಳ್ಳ ನಾವು. ಕೈ ಮುಗಿತು ನಮ್ಮ ಮಕ್ಕಳು. ಗುಡ್ ಬಾಯ್. ಮಲ್ಲು, ನನ್ನ ಮಾತನ್ನ ನಿರಾಕರಿಸಿ ಹೋದದ್ದಿಯಾದ್ರೆ ನೀನು ಈ ಮನೆ ಹೊಸ್ತಿಲನ್ನ ಸಹಿತ ದಾಟೋದಿಲ್ಲ. ಹುಷಾರ್. ಯಾಕೆ ಬಾಗಿಲ್ಗೆ ಏನಾದ್ರು ಕರೆಂಟ್ ಹಚ್ಚು ನಾವು. ಹಂಗಾದ್ರೆ ಬಾಗಲ ಬಿಡ್ತು ಬೆಳಕಿಂಡ ಜಿಗದ್ ಹೋಕ್ಕನ್ನ. ಈಗ ಬೆಳಕಿಂಡಿ ಜಿಗದ್ ಬಿಟ್ಟು ನಾವು ಮೊದಲು ನಾವು ಕಾಯಂ ಬೆಳಕಿಂಡಾಗ ಅಡ್ಡಾಡ್ತಿದ್ವಿ. ನಾವು ಮನೆ ಬಾಗ್ಲ ಹೆಂಗಿರ್ತಾವ ಗೊತ್ತಾಯ್ತಿದ್ದಿಲ್ ಬೈ ನಮಗ. ಬೆಳಕಿಂಡ ಕಾಯಂ ಜಕ್ಕೋದು ಅಡ್ಡಾಡ್ತಿದ್ವಿ ನಾವು. ಒಂದಿಷ್ಟು ದಿನ ಬೆಳಕಿಂಡಿನ ಬಾಗ್ಲಾತ್ ಮಾಡಿದ್ದೆ. ಒಂದು ಅರ್ಧ ತಾಸು ಸ್ಟೋರಿ ಇತ್ತು. ಕುಂದ್ರನಿ ಇಲ್ಲಿ ಅದ್ರ ಬಗ್ಗೆ ಕುಂದ್ರು ಒಂದು ಅರ್ಧ ತಾಸು ಅದ್ರ ಬಗ್ಗೆ. ಬೆಳಕಿಂಡಿಯಿಂದ ಬಾಗ್ಲ ಹೆಂಗಾತು, ಬಾಗಲಿಂದ ಬೆಳಕಿಂಡಿ ಹೆಂಗಾತು ಮಾತಾಡು. ನಾ ಹೆಂಗ ನಿಲ್ತಾನೆ ಹೇಳ. ಹೇಳ್ಬಿಡು, ನಿತ್ರ ಹೇಳುದಿಲ್ಲ, ಕೂತ್ರ ಅಟ್ಟ ಹೇಳೋಣ. ಅಲ್ಲಿ ನೀರಿನ ಬಾಟ್ಲಿ ಐತಿ, ನಾವು ಮುಗಿಸ್ಕೊಂಡು ಆಮೇಲೆ ಬರ್ತೀವಿ. ನನ್ನ ಕಾಮದಾಹವನ್ನ ಈಡೇರಿಸಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಮಾವನನ್ನ ಈ ಮನೆಯಿಂದಾನೇ ಹೊರ ಹಾಕದೆ. ಎಲ್ಲಿ ನನ್ನ ಕಾಮಾಜ್ಞೆಯನ್ನ ಈಡೇರಿಸಿಕೊಳ್ಳಲು ನನ್ನ ಅತ್ತೆ ಅಡ್ಡಿ ಆಗ್ತಾಳೋ ಅಂತ ತಿಳಿದು ಅವಳ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನ ಕೊಟ್ಟು ಭಿಕ್ಷೆ ಬೇಡಲು ರೋಡಿಗಟ್ಟೆ. ಎಷ್ಟೆಲ್ಲ ಮಾಡಿದವಳು ನಾನು, ಇನ್ನು ನಿನ್ನಂಥವನು ನನಗೆ ಯಾವ ಲೆಕ್ಕ? ನೋಡ್ಮಲ್ಲು, ನನ್ನ ಮಾತನ್ನ ಕೇಳದೆ ಹೋದ್ರೆ ಚೀರಾಡಿ ಜನ ಕೂಡಿಸ್ತೀನಿ. ನನ್ನ ಹಿಡ್ಕೊಳಕ್ ಬಂದಿದ್ದ ಅಂತ ಕತೆ ಕಟ್ತೀನಿ. ಸಾಯೋವರೆಗೂ ಜೈಲಿನಲ್ಲಿ ಕಂಬಿ ಅನ್ಸ ಹಾಗೆ ಮಾಡ್ತೀನಿ. ನೋಡ್ಮಲ್ಲು, ಸುಮ್ಮನೆ ಜೈಲಿನಲ್ಲಿ ಬಿದ್ದು ಸತ್ತು ಹೋಗೋದಕ್ಕಿಂತ ಒಂದೇ ಒಂದು ಸಾರಿ ನನ್ನ ಆಸೆಯನ್ನ ಈಡೇರಿಸು. ಬಾಮಲ್ಲು. ಯಾಕೆ ಚಿಕ್ಕಿಡ್ತಿ? ನನ್ನನ್ನು ಮೆಲ್ಲಗೆ ಉಪಯೋಗಿಸಿ. ಹಂಗೆಲ್ಲ ಜಗ್ಗಾಡಂಗಿಲ್ಲ ನಾನು, ಸೂಕ್ಷ್ಮ ನಾನು. ಒಬ್ಬ ಗಂಡು ಮುತ್ತೈದು ಮುಂದೆ ಮಾತಾಡು ಮಾತಾಯು ನೋಡುವ, ಹಂಗೆಲ್ಲ ಮಾತಾಡ್ಬಾರ್ದು. ನಮ್ಮನು ಚೀಲ ಇರ್ತಾವು, ನಮ್ಮ ಒಟ್ಟ ಚೀಲ ಇರ್ತಾವನ. ನಮ್ಮ ಚೀಲ ಹರಿದೊಂದು ಎಲ್ಲಿಗೆ ಹಾಕ್ಸಕ್ ಹೋಗುದು ನಾವು. ಯಂತ್ರದಾಗ ಬದಕ್ ನಾವು ಹೊಲಿಗೆ ಸತಿಗೆ ಬೀಳುದಿಲ್ಲ, ನಮ್ಮ ಚೀಲ ದಿಪ್ಪ ಇರ್ತಾವು. ಅತ್ತಿ ಮಾವನ ಹೊರಗೆ ಹಾಕಿದ ಪುಣ್ಯಾತಿಗಿತ್ತೇವ ಯವ್ವ. ಊರಾಗ ಇನ್ನೊಂದು 4 ಮಂದಿ ಹುಟ್ಟು ಬಿಟ್ರಿ ಅಂದ್ರೆ ಹೇಳ್ಬಿಡ್ರಿ, ಅವು ಎಲ್ಲರದು ಕೂಡಿ ಏಕ ಕಾಲಕ್ಕೆ ಒಮ್ಮೆ ಗುಡಿ ಕಟ್ಟಿಸ್ಬಿಡ್ನು. ಕಲ್ಲು ದೂರಿಂದ ತರುನು. ಜಮಖಂಡಿ ಗುಡ್ದಾನಿದ್ದ ಕಲ್ಲು ಚಲೋದವ ಅಲ್ಲಿಂದ. ನೋಡು, ನಿಮ್ಮ ಅತ್ತಿ ನಿಮ್ಮ ಮಾವನ ಹೊರಗೆ ಹಾಕಿದಂಗಲ್ಲ ನಾನು ಹೊರಗೆ ಹಾಕೋದು. ಯಾಕ? ಅವರು ನಿಮ್ಮ ಅತ್ತಿ ನಿಮ್ಮ ಮಾವ. ಹೌದು. ನಾವೇನ್ರಿ ದುಡ್ಕೊಂಡ್ ತಿನ್ನೋರು. ನಮ್ಮ ಬೇಡ ನಿಮ್ಮ ಕೀಬೋರ್ಡ್ನ ಬೇರೆ ಎಲ್ಲ ಬಿಟ್ಟು ಲೈಟಿಂಗ್ಸ್ ಕೂತ್ ಬಿಡ್ತೀವಿ ನಾವು. ಕ್ಲೋಸರ್ ಹೊಡ್ಯಾಕ ಮುಂಜಾನೆ ಅದ. ನೋಡು, ಬಾ ತಲೆ ತಿನ್ನಕ್ ಹೋಗ್ಬೇಡ. ನಮ್ದು ಆಗಂಗಿಲ್ಲ ಅಂತೇಳಿನಿ. ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ. ಯಾಕಂದ್ರೆ ನಮ್ಮ ಅಪ್ಪ ಮಾತು ಹೇಳಣ ಏನಂತ? ನೋಡಪ್ಪ, ಗಂಡು ಸತ್ತ ಉಡ್ಸಿನಿ ಅಂದ್ಮೇಲೆ ದುಡ್ದು ಬೆವರು ಸುರ್ಸು, ಇನ್ನೊಬ್ರು ಏನಾರ ನೋಡಿ ಜೊಲ್ಲು ಸುರಿಸ್ಬೇಡ ಅಂತೇಳಣ. ಬೆವರು ಸುರ್ಸಿ ಗೊತ್ತೇ ವಿನಃ ಜೊಲ್ಲು ಸುರ್ಸಲ್ಲ. ಬರ್ತೀನಿ. ಗುಡ್ ಬಾಯ್. ಮಲ್ಲು.
ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಈ ನಿನ್ನ ಕಾಮ ಚಪಲತೆಯ ನಟನೆಯನ್ನು ಕಂಡು ಆಸ್ಕರ ಪ್ರಶಸ್ತಿ ಕೊಡಬೇಕಾಯ್ತೇನೆ. ಏನ್ ಬೇಕಾಯ್ತು? ನನಗೆ ಯಾಕೆ ಮೋಸ ಮಾಡಿದೆ? ನನ್ನಿಂದ ಏನ್ ಬೇಕಾಯ್ತು? ಹೇಳು. ಹೇಳ್ತಿದ್ದೆ. ಅದು ಅದು ಹಣದ ಮೇಲಿದ್ದ ವ್ಯಾಮೋಹದಿಂದ ಇಲ್ಲಿಯವರೆಗೂ ನನ್ನ ತಾಯಿ ಹೇಳಿದ ಹಾಗೆ ಕೇಳ್ತಾನೆ ಬಂದೆ. ನನಗೆ ದುಡ್ಡಿರೋರು ಬೇಕಾಗಿತ್ತು, ಹುಡುಕ್ತಿದ್ದೆ. ಅಷ್ಟರಲ್ಲಿ ನಿಮ್ಮ ಪರಿಚಯವಾಯಿತು. ಎಲ್ಲಿ ನಿಮ್ಮ ಹತ್ರ ಇರೋ ಸಿರಿ ಸಂಪತ್ತನ್ನು ದೋಚ್ಕೊಂಡು ಹೋಗೋದಕ್ಕೆ ನನ್ನ ಅತ್ತೆ ಮಾವ ಅಡ್ಡಿ ಆಗ್ತಾರೋ ಅಂತ ತಿಳಿದು ಅವರ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನು ಕೊಟ್ಟು ಈ ಮನೆಯಿಂದಲೇ ಹೊರ ಹಾಕಿದೆ. ಎಷ್ಟಕ್ಕೆಲ್ಲ ನಾನೇ ಕಾರಣ. ದಯವಿಟ್ಟು ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ. ಏ, ಸರಿ. ಕ್ಷಮೆ ಅನ್ನುವ ಶಬ್ದ ನಿನ್ನ ಬಾಯಿಂದ ಬರಕೂಡದು. ಹೆಣ್ಣಿನ ಮಾತು ಕೇಳಬಾರದು, ನೆರಳಿನ ಬೆನ್ನು ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾಯೆ ಬೆನ್ನು ಹತ್ತಿ ನನ್ನ ಮುತ್ತಿನಂತ ರತ್ನಗಳನ್ನೇ ಕಳೆದುಕೊಂಡ ಪಾಪಿ ನಾನು. ಈ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳಿಂದ ನನ್ನ ತಂದೆ ತಾಯಿನ ಹೊರಗೆ ಹಾಕಿದಲ್ಲ, ಅಂತ ಲಜ್ಜೆಗೆಟ್ಟ ಹೆಣ್ಣು ನೀನು. ಇಷ್ಟೆಲ್ಲ ಮಾಡುವುದೇ ತಕ್ಕಾಗಿ, ನನ್ನಲ್ಲಿರುವ ದುಡ್ಡಿಗಾಗಿ. ದುಡ್ಡಿಗೋಸ್ಕರ ವೇಶ್ಯೆಯು ಕೂಡ ರಸ್ತೆಗಿಳಿದು ಬಂದು ನಿತ್ರೆ ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ. ಅವಳಿಗೂ ನಿನಗೂ ಏನು ವ್ಯತ್ಯಾಸ? ಗರತಿ ಎಂಬ ಪಟ್ಟಕ್ಕೂ ವೇಶ್ಯೆ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಏನಂದೆ ನೀನು? ನಾನು ನಿನ್ನ ಪಾಲೆಗೆ ಹೆಸರಿಗೆ ಮಾತ್ರ ಗಂಡನ? ಹಾಗಾದ್ರೆ ಈ ಕೈಯಿಂದ ಕಟ್ಟಿದ ಕರಿಮಣಿ ನಿನ್ನ ಕರುಳಲೆದಕ್ಕೆ ಬಿಸಾಕೆ, ಹರಿದು ಬಿಸಾಕೆ. ತಾಳಿ ಯಾವ ತಾಳಿ? ಎಲ್ಲಿದೆ ನಿನ್ನ ತಾಳಿ? ನಿನಗೆ ನನ್ನ ಅಂಗ ಸುಖ ಬೇಕಾಗಿತ್ತು. ಅದಕ್ಕೆ ರಿಜಿಸ್ಟರ್ ಆಫೀಸ್ಗೆ ಕರ್ಕೊಂಡು ಹೋದೆ, ಮಾಲಿ ಬದಲಾಯಿಸಿದೆ, 2 ಸಹಿ ಮಾಡಿಸ್ದೆ, ಕರ್ಕೊಂಡು ಬಂದೆ. ಅಂದಾಗ ಈ ಕರಿಮಣಿಯ ಮಾಲೀಕ ನೀನಾಗೋದಕ್ಕೆ ಹೇಗೋ ಸಾಧ್ಯ? ಅಂದಮೇಲೆ ಈ ಕರಿಮಣಿಯ ಮಾಲೀಕ ನೀನಲ್ಲ. ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಹೌದು, ಆ ಕರಿಮಣಿ ಮಾಲೀಕ ನಾನು ಅಲ್ವೇ ಅಲ್ಲ. ಧರ್ಮೇಚ್ಛ ಅರ್ಥೇಚ್ಛ ಕಾಮೇಚ್ಛ ನಾಥೇಚ್ಛ ರಾಮಿ ಎಂದು ಈ ಸಮಾಜದ ಗುರು ಹಿರಿಯರ ಮುಂದೆ, ತಂದೆ ತಾಯಿ ಮುಂದೆ, ಬಂಧು ಬಳಗದ ಮುಂದೆ ಸಪ್ತಪದಿ ತುಳಿದು ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ್ದಾರೆ. ಆ ಕರಿಮಣಿ ಮಾಲೀಕ ನಾನಾಗುತ್ತಿದ್ದೆ. ಈ ನಿನ್ನ ದೇಹದ ಸೌಂದರ್ಯಕ್ಕೆ ಬೆರಗಾಗಿ ನಿನ್ನ ಕಲಿಕೆಯ ಮಾತನ್ನೇ ಕಲಿತು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಒಂದೇ ಒಂದು ಹೂವಿನ ಹಾರ ಹಾಕೊಂಡು ಇವಳು ನನ್ನ ಹೆಂಡತಿ ಅಂತ ಈ ಮನೆಗೆ ಕರೆದುಕೊಂಡು ಬಂದೆ. ಮಹೇಂದ್ರನ ಹೆಂಡತಿ ಅಂತ ಈ ಸಮಾಜಕ್ಕೆ ಗೊತ್ತಿಲ್ಲ ಅಂದಾಗ ಆ ಕರಿಮಣಿ ಮಾಲೀಕ ನಾನಾಗಲು ಸಾಧ್ಯವೇ? ಇವಾಗ ನನಗೆ ಅರ್ಥವಾಯ್ತು. ಪ್ರೀತಿ ಪ್ರೇಮ ಅಂತ ಬಿಟ್ಟು ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನಿಶ್ಚಯ ಮಾಡಿದ ಕನ್ಯನು ನಾನು ಮದುವೆ ಮಾಡಿಕೊಂಡಿದ್ರೆ ಈ ನನ್ನ ಮಣಿ ಬಂಗಾರವಾಗಿರ್ತಿತ್ತು. ಹೆಣ್ಣಿನ ಮನಸ್ಸು ಹೂವಿನಂತೆ ಇರಬೇಕು ವಿನಃ ವಿಷ ತುಂಬಿದ ಹಾವಿನಂತಿರಬಾರ್ದು. ನನಗೆ ನೀನು ಮೋಸ ಮಾಡಿದೆಯಲ್ಲ, ನಾನು ನಿನ್ನ ಸುಮ್ಮನೆ ಬಿಡ್ತೇನೆ ಅನ್ಕೊಂಡ್ಯಾ? ಬಿಡೋಕ್ ಸಾಧ್ಯನೇ ಇಲ್ಲ, ಬಿಡೋಕ್ ಸಾಧ್ಯನೇ ಇಲ್ಲ. ಹಲೋ, ನನ್ನ ತಂದೆ ತಾಯಿ ಇಲ್ಲಿದ್ರು ನಾನು ಹುಡುಕ್ತೀನಿ. ಅವರ ಕಾಲಿಗೆ ನನಗೆ ಕ್ಷಮೆ ಕೇಳಿಸ್ತೀನಿ. ಅನಂತರ ಇವಳ ಕಥೆಯನ್ನ ನಾನೇ ಮುಗಿಸ್ತೀನಿ. ನಾನು ಬರೋರಿಗೆ ಮನೆ ಕಡೆ ಜೋಪಾನ, ಮನೆ ಕಡೆ ಜೋಪಾನ. ಹುಷಾರ್ರಿ, ಎಲ್ಲಾರ ಪೂಲ್ ಮೇಲೆ ನಿಂತು ಸೆಲ್ಫಿ ತಗೊಳ್ಳಂದ್ರೆ ಹೋಗಕ್ಕೆ ಹೋಗ್ಬೇಡ್ರಿ. ಅನ್ನೊಬ್ಬಕ್ಕೆ ಯಾವಾಗ ಹೊಳಿ ನುಗ್ಸಾಳ, ಮತ್ತು ನಿಮ್ಮನೇಲಿ ನುಗ್ಗಿಸ್ತಾಳೆ ನೋಡ್ರಿ. ದೊಡ್ಡ ದೊಡ್ಡ ಹೊಳಿ ಹತ್ತಾವ ಮೊದಲು ಹೋಗೋದಾರ್ರಿ. ಈಗ ಬುದ್ಧಿ ಬಂದತ್ರ ಪುಣ್ಯಾತ್ಮ ಕಾಲ್ಮರ್ಲೆ ಹೊಡ್ಯಾಕತ್ತಾನ. ಈ ಕಾಲ್ಮರ್ಲೆ ಹೊಡೋದು ಅವಾಗ ಹೊಡೆದಿದ್ರೆ ಇವನ್ ಬಾಳ್ಯಕ್ಕೆ ಹಿಂಗೆ ಹಾಕಿತ್ತು. ಹೌದು ಬಿಡ್ರಿ, ತಂದೆ ತಾಯಿ ಉನ್ನಿಸಿ ತಿನ್ನಿಸಿ ಅತ್ತಾಗ ರಂಬಿಸಿ ನಮ್ಮ ದೊಡ್ಡವ್ರು ಮಾಡಿರ್ತಾರೆ. ಅಂದ್ರೆ ನಮ್ಮ ಮದುವೆ ವಿಷಯದಾಗ ಅವ್ರು ಒಳ್ಳೆ ನಿರ್ಧಾರ ತೊಗೊಂಡಿರ್ತಾರೆ. ಆದ್ರೆ ನಾವು ಮನ್ಯಾಗ ಗೊತ್ತಿರಲಾರ್ದು ಪ್ರೀತಿ ಪ್ರೇಮ ಅಂತ ಮಾಡಿ
ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ಬರ್ತೀವಿ. ಬಂದ ಸಂಬಂಧಗಳ ಅರ್ಥವೇ ಗೊತ್ತಿರಲಾರ್ದ ಇಂಥ ಮೂರ್ಖ ಹೆಣ್ಣುಗಳು ನಮ್ಮ ಮನೆ ಬೃಂದಾವನ ಮಾಡೋಕ್ಕಿಂತ ಬೆಂಕಿ ಹಚ್ಚಿ ಸುಡುಗಾಡು ಮಾಡಿಡೋದ ಹೆಚ್ಚಿಂದು. ಹಂಗಿತ್ತಪ್ಪ ಇವ್ರ ಸಂಸಾರ. 35 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ನಿವೃತ್ತಿ ಹೊಂದಿ ಸುಖ ಸಂಸಾರದೊಂದಿಗೆ ನೆಮ್ಮದಿಯಾಗಿ ಇರ್ಬೇಕಂತ ಬಂದ ಸೈನಿಕನ ಕತೆ ಎಲ್ಲಿಗೆ ಹಚ್ಚಿದೇವು ಭಗವಂತ. ಏ ದೇವ್ರೇ, ನೀನಿದ್ದದ್ದ ನಿಜವಾಗಿದ್ರೆ ಈ ಭೂಮಿ ಮೇಲೆ ಇಬ್ಬರಿಗೆ ನೋಡಿ ಕಷ್ಟ ಕೊಡು. ಒಬ್ಬ ಇಡೀ ದೇಶಕ್ಕೆ ಅನ್ನ ಹಾಕೋ ರೈತ ಆದ್ರ, ಇನ್ನೊಬ್ಬ ಇಡೀ ದೇಶವನ್ನೇ ಕಣ್ರೆಪ್ಪೆಯಲ್ಲಿ ಕಾಪಾಡುವಂಥ ವೀರ ಸೈನಿಕ. ಇವರಿಬ್ಬರ ಜೀವನದಲ್ಲಿ ಯಾವತ್ತೂ ಈ ಥರ ಕೆಟ್ಟ ಘಟನೆ ನಡಿಬಾರ್ದು ಅಂತ ನಿನ್ನಲ್ಲಿ ಕೇಳ್ಕೊತೀನಿ ತಂದೆ. ಅವರ ತಂದೆ ತಾಯಿನ ಹುಡ್ಕೊಂಡು ಅವ್ರ ತಪ್ಪಿನ ಅರಿವಾಗಿ ಹೋಗ್ಯಾರ. ಆದಷ್ಟು ಬೇಗ ಅವರ ತಂದೆ ತಾಯಿಗಳು ಸಿಕ್ಕು ಅವ್ರ ಸಂಸಾರ ಮತ್ತೆ ಹಾಲು ಜೀನಿನಂತೆ ಇದ್ದು ಒಂದಾದ್ರೆ ಅಷ್ಟೇ ಸಾಕು. ಎಲ್ಲಿಗಸ್ತಾನೆ ನೋಡೋಣ ಭಗವಂತ.